ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಅತಿ ಸಣ್ಣ ವಿಮಾನವನ್ನ ಎಲ್ಲಾದ್ರೂ ನೋಡಿದ್ದೀರಾ? ವಿಮಾನದಲ್ಲೂ ಅತಿ ಸಣ್ಣ ವಿಮಾನ ಇರುತ್ತಾ ಅಂತ ಶಾಕ್ ಆಗ್ಬೇಡಿ. ಯಾಕಂದ್ರೆ ಲಘು ವಿಮಾನವೊಂದನ್ನ ವಿದ್ಯಾರ್ಥಿಗಳ ತಂಡ ತಯಾರು ಮಾಡಿದೆ. ಅದು ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇದು HKBK ಕಾಲೇಜಿನ ವಿದ್ಯಾರ್ಥಿಗಳು ತಯಾರು ಮಾಡಿದ ಮೈಕ್ರೋಲೈಟ್ ಅನ್ನೋ ಲಘು ವಿಮಾನ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಯಾರಾದ ಲಘು ವಿಮಾನ. 24 ಅಡಿ ಅಗಲ ಹಾಗೂ 17 ಅಡಿ ಉದ್ದದ ಈ ವಿಮಾನದ ರೆಕ್ಕೆಗಳು ಅಲ್ಯೂಮಿನಿಯಂನಿಂದ ನಿರ್ಮಾಣಗೊಂಡಿದೆ. ವಿಮಾನವನ್ನು ರಾಡರ್, ಕಾಂಪೋಸಿಟ್ ಹೀಗೆ ಹಲವಾರು ಮೆಟೀರಿಯಲ್ಸ್ನಿಂದ ಮಾರ್ಪಾಡು ಮಾಡಲಾಗಿದ್ದು ಲೈಟ್ ವೇಟ್ ಹೊಂದಿದೆ. 100 ಕೆಜಿ ತೂಕವಿರೋ ಈ ವಿಮಾನ ತಯಾರಿಸಲು ಸುಮಾರು 50,000 ರೂಪಾಯಿ ಖರ್ಚು ಮಾಡಲಾಗಿದೆ. ಇನ್ನು 7 ಲೀಟರ್ ಪೆಟ್ರೋಲ್ ಇದ್ರೆ ಈ ವಿಮಾನ ಆಕಾಶದಲ್ಲಿ 16 ಗಂಟೆ ಹಾರುವ ಸಾಮರ್ಥ್ಯ ಹೊಂದಿದೆ. ಇದು ಪೂರ್ತಿ 1 ವರ್ಷ ಆಯಿತು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ಇದೆಲ್ಲ ನಾವು 3 ಮಾಡ್ಯೂಲ್ಸ್ನಲ್ಲಿ ಡಿವೈಡ್ ಮಾಡಿಬಿಟ್ಟೆ. ಫಸ್ಟ್ ಇಂಜಿನ್ ಮತ್ತು ಪ್ರೊಪೆಲ್ಲರ್, ಅದು ಪ್ರೊಪಲ್ಷನ್ ಹೇಳ್ತೀವಿ, ಅದು ಫಿಕ್ಸ್ ಮಾಡಿದೆ. ಎಲ್ಲ ಮಾಡಿಕೊಂಡು ಕಾರ್ ಮಾಡಿ ಟೆಸ್ಟ್ ಮಾಡಿ ತಿರ್ಗಾ ಫುಲ್ ಸ್ಟ್ರಕ್ಚರ್ ಡಿಸೈನ್ ಮಾಡಿದೆ. ಇವಾಗ 3rd ಸ್ಟೇಜ್ ಟೆಸ್ಟಿಂಗ್. ಈಗ 90-95% ಪ್ಲೇನ್ ಆಗಿಬಿಟ್ಟಿದೆ, ತಿರ್ಗಾ ಟೆಸ್ಟ್ ಮಾಡಬೇಕು. ಇನ್ನು ಈ ಪುಟಾಣಿ ವಿಮಾನ ತಯಾರು ಮಾಡಲು 4 ವಿದ್ಯಾರ್ಥಿಗಳ ಶ್ರಮವಿದೆ. ಮೊದಲಿಗೆ ಒಂದು ಥರ್ಮೋಕಾಲ್ನಿಂದ ವಿಮಾನದ ಮಾದರಿ ತಯಾರಿಸಿ ಹಾರಾಟ ನಡೆಸಿದ್ದಾರೆ. ತದನಂತರ ಈ ಮೈಕ್ರೋಲೈಟ್ ವಿಮಾನವನ್ನು ತಯಾರು ಮಾಡಿದ್ದಾರೆ. ಏರೋಮೆಟ್ರಿಕ್ ವಿಮಾನದಲ್ಲಿದ್ದ ಎಲ್ಲ ಪಾಲಿಸಿಯನ್ನು ಈ ವಿಮಾನದಲ್ಲಿ ಬಳಸಲಾಗಿದೆ. ಇದು ಮೊದಲ ಬಾರಿಗೆ ಭಾರತದಲ್ಲಿ ತಯಾರಾಗಿರೋ ಲಘು ವಿಮಾನವಾಗಿದ್ದರಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿಮಾನ ಫುಲ್ಲು ಜಕ್ಕೂರು ಏರೋಡ್ರೋಮ್ನಲ್ಲಿ ತಯಾರಾಗಿದ್ದು. ಇದನ್ನು ನಮ್ಮ ವಿದ್ಯಾರ್ಥಿಗಳು ವಿಶ್ವೇಶ್ವರಯ್ಯ ತಾಂತ್ರಿಕ ಇದರದ್ದು ಮ್ಯೂಸಿಯಮಲ್ಲಿ ಇಡಬೇಕು ಅಂತ ಅವ್ರು ಆಲ್ರೆಡಿ ಮಾತು ಕೊಟ್ಬಿಟ್ಟಿದ್ದಾರೆ ಅವರಿಗೆ. ನನ್ನ ಇದು ಏನಂದರೆ ಇದನ್ನು ಇನ್ನೂ ಸ್ವಲ್ಪ ಇಂಪ್ರೂವೈಸ್ ಮಾಡಿಬಿಟ್ಟು ಇನ್ನೂ ಒಳ್ಳೆ ಮಾಡೆಲ್ ಆಗಿ ಇದು ಮಾಡಲಿ ಅಂತ ನನ್ನ ಇದು. ಒಟ್ಟಿನಲ್ಲಿ ಹೆಬ್ಬಾಳದ HKBK ವಿದ್ಯಾರ್ಥಿಗಳ ಸಾಧನೆ ನಿಜಕ್ಕೂ ಶ್ಲಾಘನೀಯವಾದದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಬೆಂಗಳೂರು ಬೆಡಗಿ ಬಾಲಿವುಡ್ ಕ್ವೀನ್ ದೀಪಿಕಾ ಪಡುಕೋಣೆ ಇವತ್ತು ಬೆಂಗಳೂರಿಗೆ ಬಂದಿದ್ರು. ಬ್ರಿಗೇಡ್ ರೋಡ್ನಲ್ಲಿರೋ ಟಿಸಾಟ್ನ ವಿನೂತನ ಬೊಟಿಕ್ಗೆ ಭೇಟಿ ಕೊಟ್ಟಿದ್ರು. ತಮ್ಮ ಹೊಸ ಸಿನಿಮಾ ಚೆನ್ನೈ ಎಕ್ಸ್‌ಪ್ರೆಸ್ ಪ್ರಮೋಷನ್ ಮಾಡಲು ಆಗಮಿಸಿದ್ರು. ಈ ವೇಳೆ ಮಾತನಾಡಿದ ದೀಪಿಕಾ, ಕೋಸ್ಟಾರ್ ಶಾರುಖ್ ಖಾನ್ರನ್ನ ಬೆಂಗಳೂರಿನ ತಮ್ಮ ನಿವಾಸಕ್ಕೆ ಕರೆದುಕೊಂಡು ಹೋಗಿ ಸೌತ್ ಇಂಡಿಯನ್ ಫುಡ್ ತಿನ್ನಿಸೋದಾಗಿ ಹೇಳಿದ್ರು. I think we all made him feel at home, and in fact I've promised him that the next time he comes to Bangalore I'm going to take him home and make my mum cook him some South Indian meals, because he's always heard me talk about rasam and bisi bale baat and all these things, but he's never tried it. So I think soon I'm sure we'll come to Bangalore for Chennai Express, definitely. ಚಪ್ಪಲಿ ಇಲ್ಲದೆ ಓಡಾಡೋಕ್ಕಾಗಲ್ಲ. ಅದರಲ್ಲೂ ಮಳೆಗಾಲದಲ್ಲಂತೂ ಆಚೆ ಹೆಜ್ಜೆ ಇಡೋದು ತುಂಬ ಕಷ್ಟ. ಯಾವುದ್ಯಾವುದೋ ಚಪ್ಪಲಿ ಹಾಕ್ಕೊಂಡು ಹೊರಗೆ ಕಾಲಿಟ್ರೆ ಬಟ್ಟೆ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಅದಕ್ಕಾಗಿ ಮಾರುಕಟ್ಟೆಗೆ ಮಾನ್ಸೂನ್ ಚಪ್ಪಲ್ ಬಂದಿವೆ. ಬನ್ನಿ ಇದನ್ನ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಈಗಾಗಲೇ ಮಳೆಗಾಲ ಶುರುವಾಗಿದೆ. ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಮಳೆಗಾಲಕ್ಕೋಸ್ಕರ ಅಂತಲೇ ಟ್ರೆಂಡಿ ಕಲರ್ಫುಲ್ ಚಪ್ಪಲಿಗಳು ಸಿಗ್ತಿವೆ. ಬನ್ನಿ ಇವನ್ ಒಂದ್ಸತಿ ನಾವು ಟ್ರೈ ಮಾಡೋಣ. ವೆರೈಟಿ ಸ್ಲಿಪ್ಪರ್ಸ್, ಕಲರ್ ಶೂಸ್, ಒಂದಕ್ಕಿಂತ ಒಂದು ಚೆಂದ. ಇವೆಲ್ಲ ಮಳೆಗಾಲಕ್ಕೆ ಹೇಳಿ ಮಾಡಿಕೊಟ್ಟಿವೆ. ಕಮರ್ಷಿಯಲ್ ಸ್ಟ್ರೀಟ್ನ ಗಲ್ಲಿಯಲ್ಲೂ ಇಂಥ ಶಾಪ್ಗಳಿವೆ. ರೈನ್ ಸೀಸನ್ಗೆ ಈ ಥರ ಬೆಲ್ಲಿ ಶೂಸ್, ಈ ಥರ ಸ್ಲಿಪ್ ಆನು, ರಾಕ್ ಸ್ಟಾರ್ ಈ ಥರ ಇವಾಗ ಫಾಸ್ಟ್ ಮೂವಿಂಗ್ ನಡೀತಾರೆ ಇವಾಗ. ಯಾಕಂದರೆ ರೈನ್ ಸೀಸನಲ್ಲೇ ಸ್ವಲ್ಪ ಬೆಟರ್ ಅದು, ಕ್ವಾಲಿಟಿ ಚೆನ್ನಾಗಿರುತ್ತೆ, ಕಟ್ಟಾಗಲ್ಲ, ಮೋಲ್ಡೆಡ್ಸ್ ಅವ್ರು ಪೂರ ಡೈಲಿ ಯೂಸ್ ಮಾಡ್ಬೋದು. ಅವಾಗ 3-4 ಮಂತ್ಸ್ ರೆಗ್ಯುಲರ್ ಯೂಸಿಂಗ್ 3-4 ಮಂತ್ಸ್ ಬರುತ್ತೆ. ಫ್ಲಿಪ್ ಆನ್ಸ್, ಬೆಲ್ಲಿ ಶೂಸ್, ರಾಕ್ ಸ್ಟಾರ್, ನೆಟೆಡ್ ಶೂಸ್ ಹೀಗೆ ಎಲ್ಲವೂ ಮಾನ್ಸೂನ್ ಟ್ರೆಂಡ್ ಇದೆ. ಪ್ಲಾಸ್ಟಿಕ್ನಿಂದ ತಯಾರಾಗಿರೋ ಈ ಸ್ಲಿಪ್ಪರ್ಸ್ ತುಂಬಾ ಬಾಳಿಕೆ ಬರುತ್ತವೆ.
ಬರೀ ಮಳೆಗಾಲಕ್ಕಷ್ಟೇ ಅಲ್ಲ, ಡ್ರೆಸ್ ಮ್ಯಾಚಿಂಗ್ ಕೂಡ ಮಾಡ್ಕೋಬಹುದು. ಅಂದಹಾಗೆ ಇವುಗಳ ಬೆಲೆನೂ ಕಡಿಮೆ, ಸುಮಾರು 200 ರೂಪಾಯಿಯಿಂದ 400 ರೂಪಾಯಿ ಇರುತ್ತೆ. ಇಟ್ಸ್ ಪರ್ಫೆಕ್ಟ್ ಫಾರ್ ದ ರೈನಿ ಸೀಸನ್ ಆ್ಯಂಡ್ ಎಲ್ಲ ಟೈಪ್ ಕಲರ್ಸಲ್ಲಿ ಬಂದಿದೆ. ಆ್ಯಂಡ್ ಟೀನೇಜರ್ಸ್ಗಂತೂ ಇವಾಗ ಎಲ್ರಿಗೂ ಅದೇ ನೆಟೆಡ್ ಆ್ಯಂಡ್ ಇವಾಗ ಎಲ್ರಿಗೂ ಅದೇ ಇಷ್ಟ ಅವ್ರಿಗೆ. ರೈನಿ ಸೀಸನ್ಗೆ ಇದೆಲ್ಲ ಪರ್ಫೆಕ್ಟ್ ಆ್ಯಕ್ಚುಲಿ. ಯಂಗ್ಸ್ಟರ್ಸ್ಗಂತೂ ಈ ಸ್ಲಿಪ್ಪರ್ಸ್ ಅಚ್ಚುಮೆಚ್ಚು. ಯಂಗ್ಸ್ಟರ್ಸ್ಗಷ್ಟೇ ಅಲ್ಲ, ಗರ್ಭಿಣಿಯರಿಗೆ, ವೃದ್ಧರಿಗೂ ಹೊಂದುತ್ತೆ. ಒಟ್ನಲ್ಲಿ ಈ ಸ್ಲಿಪ್ಪರ್ಸ್ ಮಳೆಗಾಲಕ್ಕೆ ಸಖತ್ ಸೂಟೇಬಲ್. ನೋಡಿದ್ರಲ್ವಾ ಈ ಥರ ಕಲರ್ಫುಲ್ ಚಪ್ಪಲಿಗಳನ್ನು, ಇವನ್ನೆಲ್ಲ ಹಾಕ್ಕೊಂಡು ನೀವು ಕೂಡ ರೈನಿ ಸೀಸನಲ್ಲಿ ಸಖತ್ ಸ್ಟೈಲಿಶ್ ಆಗಿ ಕಾಣ್ಬೋದು. ಕ್ಯಾಮ್ರಾಮ್ಯಾನ್ ಅತೀಕ್ ಜೊತೆ ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್ 24/7.